ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 4ನೇ ತರಗತಿಯ ಸವಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪಾಠ ಬುದ್ಧಿವಂತ ರಾಮಕೃಷ್ಣ. ಈ ಒಂದು ಪಾಠದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ತುಂಬಾ ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಅದು ಪಾತ್ರಾಭಿನಯದ ಮೂಲಕ ಅಲ್ವಾ. ಈ ಒಂದು ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡಿದ್ರೆ ಖಂಡಿತ ನಿಮ್ಮ ಶಾಲೆಯಲ್ಲಿ, ನಿಮ್ಮ ತರಗತಿಯಲ್ಲಿ ಈ ಪಾಠದ ಪಾತ್ರಾಭಿನಯವನ್ನ ಮಾಡಬಹುದು ಅಲ್ವಾ. ಖಂಡಿತ ನೋಡ್ತೀರಾ ಅಲ್ವಾ. ಹಾಗಾದ್ರೆ ಏನು ಬುದ್ಧಿವಂತ ರಾಮಕೃಷ್ಣ ಅಂದ್ರೆ? ಬುದ್ಧಿವಂತ ಅಂದ್ರೆ ಬ್ರಿಲಿಯಂಟ್, ತಿಳ್ಕೊಂಡಿರುವಂತವನು, ಪಂಡಿತ ಅಂತ ಅಲ್ವಾ. ಯಾರು ಹಾಗಾದ್ರೆ ತುಂಬಾ ತಿಳ್ಕೊಂಡಿರುವಂತವನು, ತುಂಬಾ ಪಂಡಿತನಾಗಿರುವಂತವನು? ವಿದ್ವಾಂಸನು ಯಾರಪ್ಪ ಅಂದ್ರೆ ರಾಮಕೃಷ್ಣ. ನೀವೆಲ್ಲ ಕೇಳಿರ್ತೀರಾ ತೆನಾಲಿ ರಾಮಕೃಷ್ಣನ ಕಥೆಗಳು ಅಲ್ವಾ. ಈ ಒಂದು ಕಥೆಗೆ ಸಂಬಂಧಿಸಿದ್ದೇ ಪ್ರಸ್ತುತ ನಮ್ಮ ಪಾಠ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಈ ತೆನಾಲಿ ರಾಮಕೃಷ್ಣ ಅನ್ನುವಂಥ ವಿದ್ವಾಂಸ ಇದ್ದ. ಇವನ ಒಂದು ಬುದ್ಧಿವಂತಿಕೆಯಿಂದಾಗಿ ಅದೆಷ್ಟೋ ಸಣ್ಣ ಪುಟ್ಟ ಸಮಸ್ಯೆಗಳು ತುಂಬಾ ಸುಲಭವಾಗಿ ಬಗೆಹರಿತಾ ಇದ್ವು, ಪರಿಹಾರ ಸಿಕ್ಬಿಡ್ತಾ ಇತ್ತು. ಅಂತಹದ್ದೇ ಒಂದು ಕಥೆಯನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ ಮಕ್ಕಳೇ. ಮುಂದುವರ್ಸೋಣ, ಪ್ರಾರಂಭ ಮಾಡೋಣವಾ? ಬನ್ನಿ ನೋಡಿ. ಮೊದಲಿಗೆ ರಾಜಸಭೆಯಲ್ಲಿ ಮಕ್ಕಳೇ, ನಾನು ನಿಮ್ಗೆ ಚಿತ್ರಗಳನ್ನ ಸಹ ಕೊಟ್ಟಿದ್ದೇನೆ. ಆ ಚಿತ್ರಗಳ ಮೂಲಕ ಆ ಒಂದು ದೃಶ್ಯವನ್ನ ನೀವು ಕಲ್ಪನೆ ಮಾಡ್ಕೋಬಹುದು. ಹಾಗೇನೆ ನಿಮ್ಮ ತರಗತಿಯಲ್ಲೂ ಸಹ ಅಭಿನಯಿಸುವಂತಹ ಪ್ರಯತ್ನವನ್ನ ಮಾಡಬಹುದು. ಇದು ತುಂಬಾ ಉಪಯುಕ್ತ ಆಗತ್ತೆ ನಿಮ್ಗೆ ಅಲ್ವಾ. ರಾಜಸಭೆಯಲ್ಲಿ ಅಂದ್ರೆ ರಾಜನು ಆಸ್ಥಾನದಲ್ಲಿ ಇದ್ದಾನೆ, ಒಡ್ಡೋಲಗವನ್ನ ನಡೆಸ್ತಾ ಇದ್ದಾನೆ, ಸಭೆಯನ್ನ ನಡೆಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನೋಡಿ, ಕೃಷ್ಣದೇವರಾಯನು ರಾಜಸಭೆಯಲ್ಲಿ ಚರ್ಚಿಸುತ್ತಿರುವಾಗ ವಿದ್ಯಾಸಾಗರನೆಂಬ ಮಹಾಪಂಡಿತ ರಾಜಸಭೆಗೆ ಬರುತ್ತಾನೆ ಅಲ್ವಾ. ಕೃಷ್ಣದೇವರಾಯ ಸಭೆಯಲ್ಲಿ ಕೂತ್ಕೊಂಡು ಆಸ್ಥಾನದಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತಾ ಇರ್ತಾನೆ, ಚರ್ಚೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿದ್ಯಾಸಾಗರನೆಂಬಂತಹ ಒಬ್ಬ ಪಂಡಿತ ರಾಜಸಭೆಗೆ ಬರ್ತಾನೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಮೊದಲನೇ ಚಿತ್ರ ಹೇಳುತ್ತೆ ಕೃಷ್ಣದೇವರಾಯ ಪ್ರಜೆಗಳ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾನೆ ಅಂತ ಅಲ್ವಾ. ಅದೇ ಎರಡನೇ ಚಿತ್ರ ನಮಗೆ ತಿಳಿಸ್ಕೊಡುವಂಥದ್ದು ವಿದ್ಯಾಸಾಗರ ಅನ್ನುವಂತಹ ಒಬ್ಬ ಪಂಡಿತ ಆಸ್ಥಾನದ ಒಳಗಡೆಗೆ ಬರ್ತಾನೆ. ಅವನನ್ನ ನೋಡಿದ ಕೂಡಲೇ ಕೃಷ್ಣದೇವರಾಯ ಪಂಡಿತ ವಿದ್ಯಾಸಾಗರನನ್ನ ಸ್ವಾಗತಿಸಿ ಆಸನದಲ್ಲಿ ಕೂರಿಸ್ತಾನೆ ಅಲ್ವಾ. ತುಂಬಾ ಗೌರವ ಪೂರ್ವಕವಾಗಿ ವಿದ್ಯಾಸಾಗರನನ್ನ ಆಹ್ವಾನಿಸ್ತಾನೆ, ಸ್ವಾಗತಿಸ್ತಾನೆ, ಒಂದು ಆಸನದಲ್ಲಿ ಕೂರಿಸ್ತಾನೆ. ಆಗ ವಿದ್ಯಾಸಾಗರ ಹೇಳ್ತಾನೆ, ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಲ್ವಾ. ವಿದ್ಯಾಸಾಗರ ಹೇಳುವಂಥದ್ದು, ಮಹಾಪ್ರಭು, ಮಹಾರಾಜರೇ, ನಾನು ಇಲ್ಲಿಗೆ ಇವತ್ತು ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮ್ಮ ಆಸ್ಥಾನದಲ್ಲಿ ಇದಾರಲ್ಲ ಪಂಡಿತರು, ಆ ಪಂಡಿತರ ಜೊತೆಯಲ್ಲಿ ವಾದ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಒಂದು ಗ್ರಂಥದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣದೇವರಾಯ ತನ್ನ ಆಸ್ಥಾನದ ಪಂಡಿತರ ಕಡೆ ಒಂದು ಸಾರಿ ನೋಡ್ತಾನೆ. ತನ್ನ ಆಸ್ಥಾನದ ಪಂಡಿತರ ಕಡೆ ಎಲ್ಲ ಒಂದ್ಸರಿ ನೋಡ್ಬಿಟ್ಟು ಆಗಲಿ ಎಂದು ಒಪ್ಪಿದನು. ಸರಿ, ನೀವು ಇಷ್ಟಪಟ್ಟು ನಿಮ್ಮ ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಪಂಡಿತರ ಜೊತೆಯಲ್ಲಿ ವಾದ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ, ಹಾಗೆ ಅಂತ ಹೇಳ್ತಾನೆ. ಆಗ ವಿದ್ಯಾಸಾಗರ ಆಸ್ಥಾನದ ಪಂಡಿತರೆಲ್ಲರೂ ಮೌನವಾಗಿ ಇರುವುದನ್ನು ನೋಡಿ, ವಿದ್ಯಾಸಾಗರ ಒಂದು ಸಾರಿ ನೋಡ್ತಾನೆ. ನಿಮಗೆ 3ನೇ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, 3 ಮತ್ತು 4ನೇ ಚಿತ್ರದಲ್ಲಿ ಅಲ್ವಾ. ಅಲ್ಲಿ ವಿದ್ಯಾಸಾಗರ ಏನ್ ಮಾಡ್ತಾನೆ, ಒಂದು ಸಾರಿ ಇಡೀ ಆಸ್ಥಾನವನ್ನೆಲ್ಲ ಗಮನಿಸ್ತಾನೆ. ಅಲ್ಲಿ ಎಲ್ಲ ವಿದ್ವಾಂಸರು, ಪಂಡಿತರು ಏನಾಗ್ತಾರೆ, ಮೌನವಾಗಿ ಕೂತಿರ್ತಾರೆ. ಅಂದ್ರೆ ಯಾರೆಲ್ಲೂ ನಾನು ವಾದ ಮಾಡ್ತೇನೆ, ಮಾಡಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಕಾಣಲ್ಲ ವಿದ್ಯಾಸಾಗರನಿಗೆ. ಅದನ್ನ ನೋಡಿ ವಿದ್ಯಾಸಾಗರ ಹೇಗೆ ತನ್ನ ದರ್ಪವನ್ನ ತೋರಿಸ್ತಾನೆ ಗೊತ್ತಾ? ಜಂಬವನ್ನ ಕೊಚ್ಕೊಳ್ತಾನೆ. ಇಂಥ ದೊಡ್ಡ ಆಸ್ಥಾನದಲ್ಲಿ ನನ್ನನ್ನ ಸೋಲಿಸಲು ಒಬ್ಬ ಪಂಡಿತ ಇಲ್ಲವೇ? ಛೆ, ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರ್ಲಿಲ್ಲ ಅಂತ ಹೇಳಿ ಜಂಬ ಕೊಚ್ಕೊಳ್ತಾನೆ ಅಲ್ವಾ. ವಿದ್ಯಾಸಾಗರ ಹೇಳ್ತಾನೆ, ಅಲ್ಲಿನ ಪಂಡಿತರನ್ನೆಲ್ಲ ನೋಡ್ಬಿಟ್ಟು, ಛೆ ಮಹಾರಾಜರೇ,
ನಿಮ್ಮ ಆಸ್ಥಾನದಲ್ಲಿ ನನ್ನನ್ನ ಸೋಲಿಸುವಂತಹ ಅಥವಾ ನನ್ನ ಜೊತೆ ವಾದ ಮಾಡುವಂತಹ ಒಬ್ಬ ಪಂಡಿತ ನನಗ್ ಕಾಣಿಸ್ತಾ ಇಲ್ವಲ್ಲ. ಇಷ್ಟೊಂದು ದೊಡ್ಡ ಆಸ್ಥಾನದಲ್ಲಿ ಈ ವಿಚಾರ ನನಗ್ ಮೊದಲೇ ತಿಳಿದಿದ್ರೆ ಖಂಡಿತವಾಗ್ಲು ನಾನಂತೂ ಇಲ್ಲಿಗೆ ಬರ್ತಾನೇ ಇರ್ಲಿಲ್ಲ ಅಂತ ಹೇಳ್ತಾನೆ. ತನ್ನ ಬಗ್ಗೆ ತಾನು ಹೊಗಳ್ಕೊಳ್ತಾನೆ ಅಲ್ವಾ. ಅದಕ್ಕೆ ಹೇಳುದು ತೆನಾಲಿ ರಾಮಕೃಷ್ಣ ಹಾಗೆ ಹೇಳ್ತಾನೆ ನೋಡಿ, ನೀವು ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರಬೇಡಿ. ಮೌನವಾಗಿ ಇದ್ದ ಮಾತ್ರಕ್ಕೆ ಎಲ್ಲರೂ ದಡ್ಡರಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತು ಕೇಳಿಲ್ಲವೇ ನೀವು? ಅಲ್ಲಿ ತೆನಾಲಿ ರಾಮಕೃಷ್ಣ ಆಗ ಬರ್ತಾನೆ. ಬಂದು ಇದನ್ನೆಲ್ಲ ಗಮನಿಸಿದಂಥವನು ಹೇಳ್ತಾನೆ, ನೀವ್ ಇಷ್ಟು ಬೇಗ ಈ ಒಂದು ತೀರ್ಮಾನಕ್ಕೆ ಬರಬಾರದು ಮಹಾಸ್ವಾಮಿ. ಅಲ್ಲ, ಮೌನವಾಗಿದ್ದಾರೆ ಅಂದ ಮಾತ್ರಕ್ಕೆ ಅವರೆಲ್ಲ ದಡ್ಡರು ಅಂತ ಅರ್ಥನಾ? ಮೌನವಾಗಿದ್ದ ಮಾತ್ರಕ್ಕೆ ಅವರೆಲ್ಲ ದಡ್ಡರು ಅನ್ನುವಂಥ ನಿರ್ಧಾರವನ್ನ ನೀವು ತಗೋಬಾರ್ದು. ಯಾಕೆಂದ್ರೆ ತುಂಬಿದ ಕೂಡ ಯಾವತ್ತೂ ತುಳಕಲ್ಲ, ಅದು ಮೌನವಾಗೇ ಇರುತ್ತೆ, ಶಾಂತವಾಗೇ ಇರುತ್ತೆ ಅಲ್ವಾ. ಅರ್ಧಂಬರ್ಧ ತಿಳ್ಕೊಂಡಿರುವಂತಹವರು ಅರ್ಧಂಬರ್ಧ ತುಂಬಿರುವಂತಹ ಕೊಡದ ರೀತಿಯಲ್ಲಿ ತುಳುಕಿ ತೋರಿಸ್ತಾ ಇರ್ತಾರೆ, ನಾನು ಒಳಗಡೆ ಇದ್ದೀನಿ ಅಂತ ಹೇಳಿ ಅಲ್ವಾ. ಸೊ ಅಂಥ ನಿರ್ಧಾರಕ್ಕೆ ನೀವು ಬರಬೇಡಿ ಅಂತ ಹೇಳ್ತಾನೆ. ಯಾರು ಹೇಳೋದು? ತೆನಾಲಿ ರಾಮಕೃಷ್ಣ. ವಿದ್ಯಾಸಾಗರ ಹಾಗೆ ಹೇಳ್ತಾರೆ ನೋಡಿ. ಓಹೋ, ಹಾಗಾದ್ರೆ ನೀವು ಯಾರು ಅಲ್ವಾ? ಇದು ವಿದ್ಯಾಸಾಗರನ ಪ್ರಶ್ನೆ. ತೆನಾಲಿ ರಾಮಕೃಷ್ಣನ ಕಡೆಗೆ ಬೆರಳನ್ನ ತೋರಿಸಿ ಹೇಳ್ತಾರೆ, ಹಾಗಾದ್ರೆ ನೀವು ಯಾರು ಅಂತ ಕೇಳಿದ್ರು. ಹಾಗಾದ್ರೆ ತೆನಾಲಿ ರಾಮಕೃಷ್ಣ ಏನ್ ಹೇಳ್ತಾನೆ ಮುಂದೆ ನೋಡೋಣ. ತೆನಾಲಿ ರಾಮಕೃಷ್ಣ ತನ್ನ ಪರಿಚಯವನ್ನ ಮಾಡಿಕೊಡುವಂಥದ್ದು ವಿದ್ಯಾಸಾಗರನಿಗೆ. ನಾನು ಒಂದೆರಡು ಗ್ರಂಥಗಳನ್ನ ಬರೆದಿದ್ದೇನೆ, ನನ್ನನ್ನ ಜನ ತೆನಾಲಿ ರಾಮಕೃಷ್ಣ ಅಂತ ಗುರುತಿಸ್ತಾರೆ ಅಂತ ಹೇಳ್ತೇನೆ. ಮಹಾಸ್ವಾಮಿ, ನಾನು ನಿಮ್ಮ ತರ ಸುಮಾರು ಗ್ರಂಥಗಳನ್ನ ಬರೆದಿಲ್ಲ, ನಾನು ಬರೆದಿರೋದು ಒಂದೋ ಎರಡೋ ಗ್ರಂಥಗಳನ್ನ ಬರೆದಿದ್ದೀನಿ. ಜನ ಎಲ್ಲ ನನ್ನನ್ನ ತೆನಾಲಿ ರಾಮಕೃಷ್ಣ ಅಂತ ಗುರುತಿಸ್ತಾರೆ ಅಂತ ಹೇಳಿ ತನ್ನ ಬಗ್ಗೆ ತಾನು ಪರಿಚಯವನ್ನ ಮಾಡಿಕೊಟ್ಟ. ಆಗ ವಿದ್ಯಾಸಾಗರ, ಹೌದೇನೋ, ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೀನಿ, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಆಳವಾಗಿ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ, ಇದು ಗೊತ್ತಿದೆ ಅಲ್ವಾ ಅಂತ ಹೇಳಿ ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣನಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಹೌದಾ, ನಿಮ್ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೀನಿ ಬಿಡಿ, ನೀವು ತುಂಬಾ ಬುದ್ಧಿವಂತರು ಅಂತ ಕೇಳಿದ್ದೀನಿ. ಆದ್ರೂ ಎಷ್ಟೇ ಆದ್ರೂ ಬುದ್ಧಿವಂತಿಕೆ ನನ್ನ ಜೊತೆಯಲ್ಲಿ ವಾದ ಮಾಡ್ಲಿಕ್ಕೆ ಏನು ಉಪಯೋಗಕ್ಕೆ ಬರಲ್ವಲ್ಲ. ಸ್ವಲ್ಪ ಗ್ರಂಥಗಳನ್ನ ಆಳವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ನನ್ನನ್ನ ಸೋಲಿಸ್ಲಿಕ್ಕೆ, ನನ್ನ ಜೊತೆ ವಾದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ, ಅದು ನನಗೂ ತಿಳಿದಿದೆ ಮಹಾಸ್ವಾಮಿ, ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನಿಮ್ಮ ಬಗ್ಗೆ ವಾದ ಮಾಡ್ಬೇಕಾದ್ರೆ ನೀವು ಹೇಳದಂತೆ ಸುಮಾರು ಗ್ರಂಥಗಳನ್ನ ಓದಿರ್ಬೇಕು, ಸಂಸ್ಕೃತದ ಸಂಪೂರ್ಣ ಪರಿಚಯ ಅಧ್ಯಯನ ನಡೆದಿರ್ಬೇಕು, ಅಂಥವರಿಗೆ ಮಾತ್ರ ನಿಮ್ಮ ಜೊತೆಯಲ್ಲಿ ವಾದ ಮಾಡ್ಲಿಕ್ಕೆ ಸಾಧ್ಯ, ಅದು ನಾನು ಒಪ್ಪುತ್ತೀನಿ. ಆದ್ರೆ ಪ್ರಸ್ತುತ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಹೇಳಿ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನ್ನ ಕೇಳಿದ. ಆಗ ಪಾಪ ವಿದ್ಯಾಸಾಗರ ಇಂಥ ಒಂದು ಅವಕಾಶವನ್ನ ಕೊಡಬಾರ್ದಾಗಿತ್ತೇನೋ ಅಲ್ವಾ ತೆನಾಲಿ ರಾಮಕೃಷ್ಣನಿಗೆ. ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವನ್ನು ನೀವೇ ಆರಿಸಿಕೊಳ್ಳಿ, ಹಾಗಾದ್ರೆ ನಾಳೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಬರುತ್ತೇನೆ, ನೀವು ಸಿದ್ಧವಿರಿ ಆಯ್ತೋ ಅಂತ ಹೇಳಿ ಈ ಒಂದು ಅವಕಾಶವನ್ನ ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ಹೋಗ್ಬಿಡ್ತಾನೆ. ಏನೋ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಸಂಸ್ಕೃತ ಗ್ರಂಥವನ್ನ ನೀವೇ ಆಯ್ಕೆ ಮಾಡ್ಕೋಬಹುದಪ್ಪ, ಆ ಅವಕಾಶನ ನಿಮಗೆ ಕೊಟ್ಟಿದ್ದೇನೆ ಆಯ್ತಾ, ನೀವು ರೆಡಿ ಆಗಿರಿ, ನಾನ್ ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೊತೆ ವಾದ ಮಾಡ್ಲಿಕ್ಕೆ ಬರ್ತೇನೆ, ಆಗ್ಬಹುದಾ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ, ಆಗಲಿ ಮಹಾಸ್ವಾಮಿ, ಆಯ್ತು ಅಂತ ಹೇಳಿ ತೆನಾಲಿ ರಾಮಕೃಷ್ಣನು ಒಪ್ಕೊಳ್ತಾನೆ. ಮಾರನೇ ದಿನ ವಿದ್ಯಾಸಾಗರ ಬಂದು ಹೆಮ್ಮೆಯಿಂದ ತನ್ನ ಆಸ್ಥಾನದಲ್ಲಿ ಕೂತ್ಕೊಂಡ. ಅಂದ್ರೆ ನನ್ನನ್ನ ಸೋಲಿಸುವಂತಹವರು, ನನ್ನ ಜೊತೆ ವಾದ ಮಾಡುವಂತಹವರು ಯಾರೂ ಇಲ್ಲ ಅನ್ನುವಂತಹ ಆ ಒಂದು ಜಂಬ ಇದೆಯಲ್ವಾ, ಅದು ಎದ್ದು ಕಾಣಿಸ್ತಾ ಇತ್ತು. ನಾನೇ ಅನ್ನುವಂತಹ ಅಹಂಕಾರ ಅವನಲ್ಲಿ ತುಂಬಿ ತುಳುಕುತ್ತಾ ಇತ್ತು. ಆಗ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಸಮಯ ಆದ್ಮೇಲೆ ತೆನಾಲಿ ರಾಮಕೃಷ್ಣ ಬರ್ತಾನೆ. ತೆನಾಲಿ ರಾಮಕೃಷ್ಣ ಬಟ್ಟೆಯಲ್ಲಿ ಸುತ್ತಿದ್ದಂತ ಒಂದು ಕಟ್ಟನ್ನ
ಸೇವಕನ ಹತ್ತಿರ ಹಿಡಿಸ್ಕೊಂಡು ಸಭೆಗೆ ಬಂದ. ವಿದ್ಯಾಸಾಗರ ಬಂದ್ ಆದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಒಂದು ಕಟ್ಟನ್ನ ತಗೊಂಡ್ ಬರ್ತಾನೆ. ಯಾಕೆ ಹೇಳಿ? ವಿದ್ಯಾಸಾಗರ ಹೇಳಿದ್ನಲ್ಲ, ನಿಮಗೆ ಇಷ್ಟವಾದ ಗ್ರಂಥವನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದಕ್ಕೆ ಗ್ರಂಥದ ಜೊತೆಯಲ್ಲೇ ಬಂದ್ಬಿಟ್ಟ ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುತ್ಕೊಂಡು ಹೇಳ್ತಾನೆ, ನಾನು ಸಿದ್ಧನಾಗಿದ್ದೇನೆ ಮಹಾಸ್ವಾಮಿ ಅಂತ ಹೇಳ್ದ. ವಿದ್ಯಾಸಾಗರ, ನಾನು ಸಿದ್ಧ, ಪ್ರಾರಂಭಿಸೋಣ ಅಂತ ಹೇಳಿದ್ರು. ಸರಿ, ತೆನಾಲಿ ರಾಮಕೃಷ್ಣ ರೆಡಿ ಆಗಿದ್ದೀನಿ ಮಹಾಸ್ವಾಮಿ, ತಮ್ಮ ಜೊತೆ ವಾದ ಮಾಡ್ಲಿಕ್ಕೆ ಅಂತ ಹೇಳದ ಕೂಡಲೇ ವಿದ್ಯಾಸಾಗರ ಹೇಳ್ತೇನೆ, ನಾನು ಯಾವಾಗ್ಲೂ ಸಿದ್ಧನಾಗಿದ್ದೇನೆ, ನಾನು ಮತ್ತೆ ತಿರುಗಿಸಿ ನೋಡುವಂತಹ ಅವಶ್ಯಕತೆನೇ ಇಲ್ಲ, ಇಡೀ ಸಂಸ್ಕೃತ ಗ್ರಂಥಗಳೇ ನನ್ನ ತಲೆಯಲ್ಲಿದ್ದಾವೆ ಅಂತ ಹೇಳಿ ನಾನು ಸಿದ್ಧ ಅಂತ ಹೇಳಿ ಹೆಮ್ಮೆಯಿಂದ ಜಂಬದಿಂದ ಹೇಳ್ಕೊಳ್ತಾನೆ. ಈಗ ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣನ ಜೊತೆಲಿ ಯಾವ ಗ್ರಂಥದ ಮೇಲೆ ವಾದ ಮಾಡ್ತಾನೆ ಅಲ್ವಾ? ನೋಡೋಣ. ಆಗ ತೆನಾಲಿ ರಾಮಕೃಷ್ಣ ಕೇಳ್ತಾನೆ ವಿದ್ಯಾಸಾಗರನನ್ನ, ವಾದಕ್ಕೆ ಯಾವುದೇ ಗ್ರಂಥವನ್ನ ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಅಲ್ಲವೇ ಮಹಾಸ್ವಾಮಿ ಅಂತ ಹೇಳಿ ವಿದ್ಯಾಸಾಗರನನ್ನ ತೆನಾಲಿ ರಾಮಕೃಷ್ಣ ಕೇಳ್ತಾನೆ. ವಿದ್ಯಾಸಾಗರ, ಹೌದು, ಯಾವುದನ್ನು ಬೇಕಾದ್ರೂ ಹಾರಿಸಿಕೊಳ್ಳಿ, ಅದು ನಿಮ್ಮ ಇಚ್ಛೆ ಅಂತ ಹೇಳಿ ತುಂಬಾ ಸಂತೋಷವಾಗಿ ಹೇಳ್ತಾನೆ. ತೆನಾಲಿ ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ಅವನು ತಂದಿದ್ನಲ್ವಾ ಸೇವಕನ ಕೈಯಿಂದ ಹೊರಿಸ್ಕೊಂಡು ಒಂದು ಕಟ್ಟನ್ನ ತಗೊಂಡ್ ಬಂದಿದ್ನಲ್ಲ, ಆ ಕಟ್ಟನ್ನ ತೋರಿಸಿ, ನಾನು ಈಗ ಈ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸೋಣವೇ ಸ್ವಾಮಿ ಅಂತ ಹೇಳಿ ವಿದ್ಯಾಸಾಗರನ ಕಡೆಗೆ ನೋಡ್ತಾನೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಳೇ. ಆಗ ವಿದ್ಯಾಸಾಗರ ತೊದಲುತ್ತಾ, ಅವನಿಗೆ ಗಾಬರಿ ಆಗೋಯ್ತು. ತೊದಲ್ತಾ ಹೇಳ್ತಾನೆ, ತಿಲಕಾಷ್ಠ ಮಹಿಷ ಬಂಧನವೇ, ಅದು 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 ಯಾವ ಗ್ರಂಥ ಅಂತ ಅವನ್ ನೆನಪಾಗ್ತಾ ಇಲ್ಲ ವಿದ್ಯಾಸಾಗರನಿಗೆ. ಪಾಪ, ಇಡೀ ಸಂಸ್ಕೃತವನ್ನೇ ಹರಿದು ಕುಡಿದವನು ನಾನು ಅಂತ ಹೇಳ್ತಾ ಇದ್ದಂತಹ ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥದ ಮೇಲೆ ನಾನು ಇವತ್ತು ವಾದ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ, ನೀವೇ ಹೇಳದಂತೆ ನಾನು ಆರಿಸ್ಕೊಂಡಿರುವಂತಹ ಗ್ರಂಥ ಇದು ಅಂತ ಹೇಳಿದ ಕೂಡ್ಲೆ ವಿದ್ಯಾಸಾಗರನಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಒಂದ್ ರೀತಿ ಪೇಚಿಗೆ ಆಯ್ತು, ಏನ್ ಮಾಡ್ಬೇಕು ಅಂತ ಹೇಳಿ. ಅದು ತಿಲಕಾಷ್ಠ ಮಹಿಷ ಬಂಧನವೇ, ಅದು ಯಾವ ಗ್ರಂಥ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ತೆನಾಲಿ ರಾಮಕೃಷ್ಣ ಆಗ ತಿರುಗೇಟು ಕೊಡುವಂಥದ್ದು ನೋಡಿ, ಏಕೆ ನಿಮಗೆ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥದ ಬಗ್ಗೆ ತಿಳಿದಿಲ್ಲವೇ ಮಹಾಸ್ವಾಮಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾನೆ. ಅಲ್ಲ, ಇಡೀ ಸಂಸ್ಕೃತವನ್ನೇ ತಿಳ್ಕೊಂಡಿರುವಂಥವ್ರು ನೀವು, ಎಲ್ಲ ಗ್ರಂಥಗಳ ಪರಿಚಯ ನಿಮಗಿದೆ, ಅಂತಂದ್ರಲ್ಲಿ ಈ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥದ ಬಗ್ಗೆ ನಿಮಗೆ ಗೊತ್ತಿಲ್ಲವೇ ಅಂತ ಹೇಳಿ ಕೇಳ್ದ. ಇದು ನಮ್ಮ ಊರಿನ ದನ ಕಾಯುವ ಹುಡುಗರಿಗೂ ಗೊತ್ತಿದೆ, ನಿಮಗೆ ತಿಳಿದಿಲ್ಲವೇ ಮಹಾಸ್ವಾಮಿ ಅಂತ ಹೇಳಿ ಕೊಂಕು ನುಡಿಯನ್ನ ಹಾಡ್ತಾನೆ. ಅಂದ್ರೆ ನಮ್ಮ ಊರಲ್ಲಿ ದನ ಕಾಯುವಂತಹ ಹುಡುಗರೇನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಅವರಿಗೂ ಸಹ ಈ ಒಂದು ಗ್ರಂಥದ ಪರಿಚಯ ಇದೆ, ನಿಮಗಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ ಅಂತ ಹೇಳಿ ಕೊಂಕನಾಡ್ತಾನೆ. ವಿದ್ಯಾಸಾಗರ ತಲೆ ಕೆರ್ಕೊಂಡ, ಮುಖ ಮಂಕಾಯ್ತು. ಎಷ್ಟು ಯೋಚನೆ ಮಾಡಿದ್ರು ಅವನಿಗೆ ಈ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರ್ತಾ ಇಲ್ಲ. ಇದು ಒಂದು ಹೇಗೆ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡ್ಬಿಡುತ್ತೋ ಅಂತ ಹೇಳಿ ತನ್ನ ಒಳಗೊಳಗಡೆ ಅವನು ಪೇಚ ಆಡ್ಲಿಕ್ಕೆ ಶುರು ಮಾಡ್ದ, ಗುಣಕ್ಕೊಳ್ಳೋದಿಕ್ ಶುರು ಮಾಡ್ದ. ವಿದ್ಯಾಸಾಗರ ಆಗ ತಕ್ಷಣ ಮಾಡುವಂಥದ್ದೇನ್ ಗೊತ್ತಾ, ಮಹಾಪ್ರಭು, ಏಕೋ ನನ್ನ ಆರೋಗ್ಯ ಸರಿ ಇಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಅಂತ ಹೇಳಿ ಕೃಷ್ಣದೇವರಾಯನ ಬಳಿ ಕೇಳ್ಕೊಳ್ತಾನೆ. ನನಗೆ ಇವತ್ತು ಯಾಕೋ ಇದ್ದಕ್ಕಿದ್ದಂತೆ ಆರೋಗ್ಯ ಸರಿ ಆಗ್ತಾ ಇಲ್ಲ, ನನಗೆ ಹುಷಾರ್ ತಪ್ಪೋ ತರ ಇದೆ, ದಯವಿಟ್ಟು ನಾಳೆ ಈ ವಾದವನ್ನ ಮುಂದುವರ್ಸೋದಕ್ಕೆ ನೀವು ನನಗೆ ಅನುಮತಿ ಕೊಡಿ ಅಂತ ಹೇಳಿ ಕೃಷ್ಣದೇವರಾಯನನ್ನ ಬೇಡ್ಕೊಂಡ. ಕೃಷ್ಣದೇವರಾಯ, ಸರಿ ಆಗಬಹುದು ವಿದ್ವಾಂಸರೇ, ವಿದ್ಯಾಸಾಗರರೇ, ನೀವು ಹೋಗಿ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಹಾಗಾದ್ರೆ ವಿದ್ಯಾಸಾಗರ ಮತ್ತು ವಾಪಸ್ ಬರ್ತಾನ, ಮಹಿಷ ಬಂಧನ ಕೃತಿಯ ಬಗ್ಗೆ ತಿಳ್ಕೊಳ್ತಾನ ಅಲ್ವಾ? ನೋಡಿ, ಮಾರನೇ ದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನ ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ತುಂಬಾ ಸೀರಿಯಸ್ ಆಗಿ, ತುಂಬಾ ಗಾಂಭೀರ್ಯದಿಂದ ಆಸ್ಥಾನಕ್ಕೆ ಬರ್ತಾನೆ. ತೆನಾಲಿ ರಾಮಕೃಷ್ಣ ಅಲ್ವಾ?
ಬಹಳ ಹೊತ್ತಾದ್ರೂ ವಿದ್ಯಾಸಾಗರ ಬರ್ಲೇ ಇಲ್ಲ. ನೀವ್ ಯಾವ ಗ್ರಂಥ ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿ ಸವಾಲ ಹಾಕಿ ಹೋದಂತಹ ವಿದ್ಯಾಸಾಗರ ಸುಮಾರು ಸಮಯ ಕಾದ್ರೂ ಸಹ ಅವನು ಬರ್ಲೇ ಇಲ್ಲ. ಮಾರನೇ ದಿನ ಕೃಷ್ಣದೇವರಾಯ ಹೇಳ್ತಾನೆ, ಮಂತ್ರಿಗಳೇ, ವಿದ್ಯಾಸಾಗರನನ್ನು ಬರ ಹೇಳಿ, ಅವರು ಇರುವಂತಹ ಬಿಡಾರಕ್ಕೆ ಹೋಗಿ ಸೈನಿಕರಿಂದ ಅವರನ್ನು ಕರೆಸಿ ಅಂತ ಹೇಳ್ತಾನೆ. ಅವರಿಗೆ ಹೇಳಿ ಕಳಿಸ್ತಾನೆ. ಆಗ ಮಂತ್ರಿ, ಆಗಲಿ ಮಹಾಸ್ವಾಮಿ ಅಂತ ಹೇಳಿ ಸೈನಿಕರನ್ನ ಒಂದಷ್ಟು ಜನರನ್ನ ಕಳಿಸ್ತಾನೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಮಾರನೇ ದಿನ ತೆನಾಲಿ ರಾಮಕೃಷ್ಣ ಬರುವಂತದ್ದು, ಸೈನಿಕರು ಹೋಗುವಂತದ್ದು, ಮತ್ತೆ ಮಂತ್ರಿಗಳು ಮಹಾಸ್ವಾಮಿಗಳವರಿಗೆ ನಿವೇದನೆಯನ್ನ ಮಾಡ್ಕೊಳ್ತಾರೆ. ಮಹಾಸ್ವಾಮಿ, ವಿದ್ಯಾಸಾಗರರು ತಮ್ಮ ಬಿಡಾರದಿಂದ ರಾತ್ರೋರಾತ್ರಿ ಪಲಾಯನ ಮಾಡಿದ್ದಾರೆ ಅಲ್ವಾ. ವಿದ್ಯಾಸಾಗರ ಮಾರನೇ ದಿನ ಬರ್ತೀನಿ ಅಂತ ಹೇಳಿದಂತಹ ಆಸಾಮಿ ಬರಲೇ ಇಲ್ಲ. ಕೊನೆಗೆ ಸೈನಿಕರನ್ನ ಕಳಿಸಿ ನೋಡಿದಾಗ ಗೊತ್ತಾಗುತ್ತೆ, ರಾತ್ರೋರಾತ್ರಿ ಬಿಡಾರವನ್ನ ಖಾಲಿ ಮಾಡಿ ಹೊಟ್ಟೋಗಿದ್ದಾನೆ ಅಂತ. ಆಗ ಕೃಷ್ಣದೇವರಾಯ, ಅಯ್ಯೋ ಎದರಿ ಓಡಿ ಹೋದನೆ ಪಾಪ ಅಂತ ಹೇಳಿ ಒಂದು ಅನುಕಂಪವನ್ನ ತೋರಿಸ್ತಾನೆ ಕೃಷ್ಣದೇವರಾಯ. ಕೃಷ್ಣದೇವರಾಯ ಮತ್ತೆ ಕೇಳ್ತಾನೆ, ರಾಮಕೃಷ್ಣರೇ, ನಿಮ್ಮಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಿಮ್ಮಿಂದಾಗಿ ನನ್ನ ಆಸ್ಥಾನದ ಗೌರವ ಉಳಿಯಿತು ನೋಡಿ. ನಾನು ತಿಲಕಾಷ್ಟ ಮಹೇಶ ಬಂಧನ ಗ್ರಂಥದ ಬಗ್ಗೆ ಕೇಳಿಯೇ ಇಲ್ಲ, ಕೊಡು ನೋಡೋಣ ಅಂತ ಹೇಳಿ ಕೃಷ್ಣದೇವರಾಯ ಕೈ ಚಾಚ್ತಾನೆ ತೆನಾಲಿ ರಾಮಕೃಷ್ಣನ ಕಡೆ ಅಲ್ವಾ. ಯಾವುದದು ತಿಲಕಾಷ್ಟ ಮಹೇಶ ಬಂಧನ ಗ್ರಂಥ ಅಲ್ವಾ, ನಾನು ಓದ್ಲಿಲ್ಲ. ಅದು ಅಲ್ದೆ ನೀನ್ ಹೇಳ್ಬಿಟ್ಟೆ ನಮ್ಮ ಊರಲ್ಲಿ ದನ ಕಾಯುವ ಹುಡುಗರಿಗೂ ಅದು ಗೊತ್ತು ಅಂತ. ಅದು ಯಾವುದಪ್ಪ ಗ್ರಂಥ, ಎಲ್ಲಿ ಕೊಡು ನೋಡೋಣ ಅಂತ ಹೇಳಿ ಕೇಳಿದ. ತೆನಾಲಿ ರಾಮಕೃಷ್ಣ ಆ ಕಟ್ಟನ್ನ ಬಿಚ್ತಾನೆ. ಅದರಲ್ಲಿ ಹಗ್ಗದಿಂದ ಕಟ್ಟಿದ ಒಂದಷ್ಟು ಕಟ್ಟಿಗೆಗಳಿದ್ದವು. ಆ ಒಂದು ದಪ್ಪ ಕಟ್ಟನ್ನ ತಂದಿದ್ನಲ್ವ, ಒಂದು ಗ್ರಂಥ ಅನ್ನೋ ರೀತಿಯಲ್ಲಿ ಆ ಕಟ್ಟನ್ನ ಬಿಚ್ಚಿದಾಗ ಆ ಕಟ್ಟಿನಲ್ಲಿ ಒಂದಷ್ಟು ಕಡ್ಡಿಗಳನ್ನ ಒಂದು ಹಗ್ಗದಿಂದ ಕಟ್ಟಿರ್ತಾರೆ. ಕೃಷ್ಣದೇವರಾಯನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಿದು ರಾಮಕೃಷ್ಣರೇ, ಅಲ್ಲ ನೀವು ಕಡ್ಡಿಗಳನ್ನ ತೋರಿಸಿ ವಿದ್ಯಾಸಾಗರನನ್ನ ಓಡಿಸ್ಬಿಟ್ರ, ಏನಿದು, ಯಾವ ಗ್ರಂಥ ಇದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಕೊಡುವಂತಹ ಉತ್ತರ ನೋಡಿ. ಇವು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಠ. ತಿಲ ಅಂತ ಅಂದ್ರೆ ಎಳ್ಳು, ಕಾಷ್ಠ ಅಂದ್ರೆ ಕಡ್ಡಿ, ತಿಲಕಾಷ್ಠ ಅಂದ್ರೆ ಎಳ್ಳಿನ ಕಡ್ಡಿಗಳು. ಮತ್ತೆ ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದ್ರೆ ಮಹಿಷ ಬಂಧನ. ಮಹಿಷ ಅಂದ್ರೆ ಎಮ್ಮೆ ಅಂತ, ಬಂಧನ ಅಂದ್ರೆ ಕಟ್ಟುವಂಥದ್ದು ಅಂತ ಅರ್ಥ. ಅಂದ್ರೆ ಎಮ್ಮೆ ಕಟ್ಟುವಂತಹ ಹಗ್ಗ ಮಹಾಪ್ರಭುಗಳೇ ಅಷ್ಟೇ ಅಂತ ಹೇಳ್ತಾನೆ. ಇದು ಯಾವುದೋ ಮಹಾಗ್ರಂಥ ಇರಬೇಕು ಅಂತ ಹೇಳಿ ಹೆದರಿ ಪಾಪ ವಿದ್ಯಾಸಾಗರರು ಓಡಿ ಹೋದ್ರು ಅಷ್ಟೇ ಅಂತ ಹೇಳಿದಾಗ ಕೃಷ್ಣದೇವರಾಯ ಹೆಮ್ಮೆಯಿಂದ, ಬಲೆ ರಾಮಕೃಷ್ಣರೇ ಬಲೆ, ನಿಮ್ಮ ಬುದ್ಧಿವಂತಿಕೆಗೆ ನೀವೇ ಸಾಟಿ ಬಿಡಿ ಅಂತ ಹೇಳಿ ಹೆಮ್ಮೆಯಿಂದ ಹೊಗಳುತ್ತಾರೆ, ಅವರನ್ನ ಅಭಿನಂದಿಸ್ತಾರೆ. ಇಡೀ ಸಭೆ ನಗುವಿನ ಅಲೆಯಲ್ಲಿ ತೇಲುತ್ತೆ ಅಲ್ವಾ ಮಕ್ಕಳೇ. ನಿಮಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನ ಪಾತ್ರಾಭಿನಯದ ಮೂಲಕ ನೀವು ನಿಮ್ ತರಗತಿಯಲ್ಲಿ ಮಾಡಿ ಸಂಪೂರ್ಣವಾಗಿ ನಿಮಗೆ ನೆನಪಲ್ಲಿ ಇರುತ್ತೆ. ತುಂಬಾ ಸುಲಭವಾಗಿ ಇದನ್ನ ಪಾತ್ರಗಳ ಮೂಲಕ ನಾನು ಕೊಟ್ಟಿದ್ದೇನೆ ಮಕ್ಕಳೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ ಅನ್ನ ನೋಡಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ.